ಓದೋದು ಹೊಸ ಅದ್ರ ಕಡೆ ಗಮನ ಕೊಡ್ರಿ. ಅಮ್ಮ ಅವನು ಬಾಲ್ಯದಲ್ಲಿ ಇದು ಮಾಡ್ತಾನೆ, ಅದರಿಂದ ಏನು ತೊಂದರೆ ಆಗಲ್ಲ. ಆಯ್ತು, ಶಾಪ್ ಕೂತ್ಕೊಳ್ಬೇಕಣಪ್ಪ. ಶಾಪ್ ಅಂತ ಇರಬೇಕು. ಅದು ಪರಿಹಾರ ಅಂದರೆ ತುಂಬ ಇದು ಮಾಡ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ತಾರೆ. ಬಟ್ ಅವ್ರದ್ದು ಅಂದರೆ ಮಕ್ಕಳು ವಯಸ್ಸಿಗೆ ಅವರಿಗೆ ಮತ್ತು ಆ ಪ್ರೆಗ್ನೆಂಟ್ ಆಗುತ್ತೆ ಮಕ್ಕಳಾಗುತ್ತೆ ಸಾಯ್ತಾರೆ ಅನ್ನೋ ಒಂದು ಉದ್ದೇಶದಿಂದ. ಯಾಕಂದರೆ ನಮ್ಮ ತಂಗಿನೂ ಅದೇ ರೀತಿ ಸತ್ತಿರಲಿಲ್ಲ. ಸೊ ನಾನು ಅದೇ ಒಂದು ಜಾಬ್ ಆಗಿ ಮಾಡಿಕೊಂಡು ಕೌನ್ಸಿಲಿಂಗ್ ಮಾಡ್ಕೊಂಡು ಮಕ್ಕಳು ಮದುವೆ ಮುಗಿಸ್ತೀನಿ ಅಷ್ಟೇ, ಚಿಕ್ಕ ಚಿಕ್ಕ ಮಕ್ಕಳು. ಶಾಪ ಏನು ಗೊತ್ತಾ, ಅಲ್ಲಿ ಇವ್ರು ಆ ವಿಚಾರ ಮಾತ್ರ ಹೇಳ್ತಾ ಇರ್ತಾರಪ್ಪ. ಅಲ್ಲಿ ವಿಚಾರಕ್ಕೆ ಬಂದಿರ್ತಾರಲ್ಲಪ್ಪ, ಒಂದು ಹೆಣ್ಣು ಒಂದು ಗಂಡು ಅಂತ. ಆ ಹೆಣ್ಣಿನ ಕಣ್ಣೀರು ಇರುತ್ತಲ್ಲಪ್ಪ. ಅದೇ ಮಾತು ಅವನು ಮುಂದೆ ಮಾಡ್ಕೊಂಡು ಹೋಗ್ಬೇಕಾ. ಹುಡುಗಿ ಹೇಳೋದ್ರೆ ಮಾತ್ರ ನಾವು ನಿಲ್ಲಿಸ್ತೀವಿ ಅಂದರೆ ಹುಡುಗಿ ಹೇಳ್ತಾಳೆ ಫೋನ್ ಮಾಡಿ ಅಂತ. ಅದರಲ್ಲಿ ಅರ್ಧ ಭಾಗ ಒಳ್ಳೇದಿತ್ತು ಕಣಪ್ಪ. ಇನ್ನು ಕಾಲು ಮೇಲೆ ಮುಸೆ ಬರ್ತಾರೆ. ಆ ಕಡೆ ಕಣ್ಣೀರು ಹಾಕಲಿಲ್ಲ ಅಂತ ನಾವು ಈ ಕಡೆಗಾರ ಇಟ್ಕೊಳ್ತಾ ಇರೋ ಕಣ್ಣೀರು ಹಾಕಿ ಹಾಕ್ತೀವಿ. ಸಮಸ್ಯೆಗಳಿದ್ರೆ ಹಂಗೆ ಅಂತ ಅಮ್ಮ. ಓಕೆ, ನೀನು ಇಲ್ಲಿ ಈ ಕ್ಷಣದ ಮಾತು ಯೋಚನೆ ಮಾಡ್ತೀಯ. ಮುಂದೆ ಏನಾಗುತ್ತೆ ಅನ್ನೋ ವಿಚಾರ ನಿನಗೆ ಏನು ಗೊತ್ತಾಗುತ್ತೇನಪ್ಪ. ಆ ಹೆಣ್ಣು ಗಂಡು ಮುಂದೆ ಏನಾದ್ರು ಸಮಸ್ಯೆ ಆಗ್ತಂದ್ರೆ ಇಲ್ಲಿಂದ ಮತ್ತೆ ಗೊತ್ತವೆ ನಿಲ್ಲಿಸಿರೋ ಅನ್ನೋದೇ ಬರೋದು. ಬಟ್ ನಾವು ನಿಲ್ಲಿಸಿದಂತ ಗೊತ್ತಾಗಲ್ಲ. ನೀನು ಮಾಡ್ತಿರೋದು ಸರಿಯಾಗಿ ಇದೆ ಕಣಪ್ಪ. ಒಂದು ನಿನ್ನ ಮನೇಲಿ ಕುಟುಂಬದ ಒಂದು ಹೆಣ್ಮಗು ಕಣ್ಣೀರು ಹಾಕಿದೆ, ಉಳಿದಾದ್ರೆ ಕೆಟ್ಟದಾಗುತ್ತೆ. ನೀವು ಎಷ್ಟೇ ಒಳ್ಳೇದು ಮಾಡಿದ್ರು ಒಂದು ಹೆಣ್ಮಗು ಕಣ್ಣೀರು ಹಾಕ್ತು ಅಂದರೆ ಕೆಟ್ಟದಾಗುತ್ತೆ, ಉಳಿದಾಗುತ್ತೆ. ಇಷ್ಟೆಲ್ಲ ನೀವು ಮಾಡಿದ್ರು ಕೂಡ ಒಂದು ಹೆಣ್ಮಗು ಕಣ್ಣು ನೀರು ಬಂತಂದರೆ ಒಳ್ಳೇದು ಹೆಂಗೆ ಆಗುತ್ತಪ್ಪ. ಅದೇ ಅವನು ಮುಂದೆ ಮಾಡಬೇಕಾ ಮುಂದೆ ಕಾಣ್ತೀವಿ ಕಣಪ್ಪ. ಕೆಟ್ಟದು ಎಷ್ಟಿರುತ್ತೆ ಒಳ್ಳೇದು ಅಷ್ಟೇ ಇರೋರಿಗೆ. ಅವ್ನು ಮಾಡೋ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಅವ್ನು ಕಾಯಕ್ಕೆ ಏನಾದ್ರು ಮಾಡಲಿ ಕಣಪ್ಪ. ಅದಕ್ಕೆ ಯಾವುದೇ ವಿಚಾರಕ್ಕೆ ಮುಂದೆ ಬಂದರೂ ತುಂಬ ಯೋಚನೆ ಮಾಡಿ ಕಾಲಿಡು. ಯಾವುದೋ ಒಂದು ಸಣ್ಣ ಆಟಕ್ಕೋಸ್ಕರ ಇದೆಲ್ಲ ಆಡಲಿಕ್ಕೆ ಕಾಲಲ್ಲ. ಏನೋ ಒಂದು ಕುಟುಂಬದ ವಿಚಾರಕ್ಕೆ ಬರ್ತಿದ್ದು ಇದೊಂದು ಕ್ಷಣಕ್ಕೂ ವಿಚಾರಕ್ಕೆ ಹೋಗುತ್ತೆ. ಮುಂದೆ ಅದೇ ಒಂದು ಕುಟುಂಬದಲ್ಲಿ ಬೆಳೆಯುತ್ತೆ. ಯಾವುದೇ ವಿಚಾರಕ್ಕೆ ನೀನು ಮಾಡ್ಬೇಕಂದ್ರೂ 3 ಸಲ ಯೋಚನೆ ಮಾಡಿ ಆ ವಿಚಾರ ಕಾಲಿಡು, ಜಯ ಸಿಗುತ್ತೆ. ನಾನು ಯಾವಾಗ ಅನಿಸಿರುತ್ತೆ ನನಗೆ ಯಾರಿಗಾದ್ರೂ ಮೋಸ ಮಾಡ್ತಿದ್ದೀನ ಇಲ್ಲ ಅಂತ ಕೊಡ್ತಾ ಇರುತ್ತೆ. ಯಾಕಂತ ಗೊತ್ತಿಲ್ಲ. ಮೂರು ಜನದ ಚೆನ್ನಾಗಿ ಯಾವುದು ಕಾಣ್ತಿಲ್ಲ ಕಣಪ್ಪ. ಅದು ನಿನ್ನಲ್ಲಿ ಒಂದು ಅದೊಂದು ಭಯ ಐತಷ್ಟೇ. ನನಗೆ ಮೋಸ ಮಾಡ್ತಿದ್ದೀನಿ ಯಾವ ಪ್ರತಿಯೊಂದು ಸಲ ನನಗೆ ಕೊರಗ್ತಾ ಇರುತ್ತದೆ. ಯಾಕಂತ ಗೊತ್ತಿಲ್ಲ. ಬಟ್ ನಾನು ಯಾರೂ ಮೋಸ ಮಾಡಿರಲ್ಲ. ಬಟ್ ನನಗೆ ಅದು ಇನ್ನಕ್ಕಿಲ್ಲ ಅಂದರೆ ನನಗೆ ಅನಿಸ್ತಾ ಅದು ಯಾವುದಿಲ್ಲ ಕಣಪ್ಪ. ಅದನ್ನು ಕೊರಗಿನಿಂದ ಆಚೆಗೆ ಬಂದೇನು ಯಾವ ಥರ ಏನೇನು ಸಮಸ್ಯೆ ಇಲ್ಲ. ಮುಂದೆ ಈ ವಿಚಾರದ ಮಾತ್ರ ನೀನು ಏನು ನಿಲ್ತೀನಂತ ಹೇಳ್ತೀನಿ ವಿಚಾರದಲ್ಲಿ ಅದು ಮಾತ್ರ. ಅದು ನೀನು ನಿಂತೆ ಅಂದರೆ ನೀನು ಜೀವನ ಹಾಳು ಮಾಡ್ಕೊತೀಯ. ಗೆಲ್ಲೋಕ್ಕೂ ನೀನು ಸಾಧ್ಯನೇ ಇಲ್ಲ. ಅದನ್ನು ಬರ್ಕೊಡ್ತೀನಿ, ನೀನು ಗೆಲ್ಲಲ್ಲ. ಯಾವ ವಿಚಾರ? ಅದೇ ಈಗ ಮಕ್ಕಳು ಇದು ಮೊದಲು ಓದು ಬಾಲ್ಯ ಮದುವೆದು ಮೋಸ ಮಾಡಿದ್ದೀನಿ. ಅದಕ್ಕೂ ನಿಂತಿನಿಂದ ಈ ಎಲೆಕ್ಷನ್ ಇದೆ ರಾಜಕೀಯ ಓಕೆ ಓಕೆ ನಿಂತೆ ಅಂದರೆ ನೀನು ಇಷ್ಟು ವರ್ಷ ಮಾಡ್ತದೆಲ್ಲ ಮಣ್ಪಾಲಾಗುತ್ತೆ. ನೀವು ಸೋಲ್ತಿ ಅಂತ ನಾನು ಬರ್ಕೊಡ್ತೀನಿ ಕಣಪ್ಪ. ನೀನು ಎಲ್ಲೇ ಹೋಗಿ ಕೇಳ್ಕೊಂಬ, ಸೋಲು ನಿನ್ನ ಜಯ ಸಿಗುತ್ತೆ. ನೀನು ಮಾಡ್ತಿದ್ರೆ ಇದ್ರೂ ನಿನ್ಗೆ ಜಯ ಸಿಗುತ್ತೆ. ಅದಕ್ಕಿಟ್ಟೆ ನಿನ್ನ ಕಾಲಂದರೆ ನೀನು ಮನೆಯಲ್ಲಿ ಮನೆತನೆಲ್ಲ ಹಾಳು ಮಾಡ್ಕೊಂಡು ಬೀದಿ ಬರ್ತೀವಿ. ಯೋಚನೆ ಮಾಡ್ಕೊಂಡು ಕಾಲಿಡು. ಅಂತಂದ್ರೆ ನೀವು ತೊಂದರೆ ಬರೋಲ್ಲ. ಆಯಿಲ್ಲ ಸ್ವಲ್ಪ ಈ ಕಾಣ್ತದೆ ಮೇಲೆ ಓಕೆ. ಅದೇ ಮಾವನ ಇವಾಗ ಬೆಳೀತಿದ್ದಾನೆ ಅಲ್ವಾ, ಸ್ವಲ್ಪ ಇದೆ. ಈಗೇನು ಕಾಣಿಸಿದ ಸಮಸ್ಯೆ ಮುಂದೆ ಬರ್ಬೋದು. ಮುಂದೆ ನಿಮ್ಮದೇ ಇರ್ತಲ್ಲ. ಈಗ ಇದನ್ನು ಸಾಕೀಗ ಮುಂದೆ ಬೇಡ. ಈಗ ಹೆಂಗಿದೆ ನಿಮ್ಗೆ ಇಲ್ಲಿ ಸಾಕು. ಇದನ್ನೇ ಮುಂದೆ ನಡೆಸ್ಕೊಂಡು ಹೋಗ್ತಾ ಇದೆ. ಇವ್ನ ಆರೋಗ್ಯ ಹೆಂಗಿರುತ್ತೆ ಆಮೇಲೆ ಕೇಳಿಲ್ಲ ಅಂತ. ಆಯಿಲ್ಲ ಈಗ ಈಗ ಮಗನ ಕೈಲಿ ಮಾಡಿಸ್ಬೇಕು ಮತ್ತೆ ನಿನ್ನ ಕೈ.